And today's topic, which I want to talk to you, is on success. ಈ ದಿನದ ದೇವರ ಸಂದೇಶದ ಶೀರ್ಷಿಕೆ ಯಶಸ್ಸು. Everybody want to be a successful man, maybe a successful businessman, and what not. ಪ್ರತಿಯೊಬ್ಬರು ನಾನು ಯಶಸ್ವಿಯಾಗಿ ಕಾಣಲ್ಪಡಬೇಕು, ನಾನು ಉತ್ತಮವಾದ ಯಶಸ್ವಿಯಾಗಿ ವ್ಯಾಪಾರವನ್ನು ಮಾಡಬೇಕು, ಉತ್ತಮವಾದ ವ್ಯಕ್ತಿಯಾಗಿ ಕಾಣಲ್ಪಡಬೇಕು ಎಂದು ಎಲ್ಲರೂ ಭಾವಿಸುವಂತವರಾಗಿದ್ದೇವೆ. Tell me a single soul who wants to be a failure in their life. ಒಂದು ಆತ್ಮವಾದರೂ ನಾನು ನನ್ನ ಜೀವನದಲ್ಲಿ ಸೋಲನ್ನು ಅನುಭವಿಸಬೇಕೆಂದು ಯಾರಾದರೂ ಬಯಸುವಂತವರಾಗಿದ್ದೀರಾ? From a childhood, you always look for the success. ಚಿಕ್ಕ ವಯಸ್ಸಿನಿಂದಲೂ ನಾವು ಯಶಸ್ಸು ಕಾಣಲ್ಪಡಬೇಕು, ನಮಗೆ ಯಶಸ್ಸು ಬರಬೇಕು ಎಂದು ನಾವು ಯಾವಾಗಲೂ ಹುಡುಕುವಂತವರಾಗಿರುತ್ತೇವೆ. The word success is associated with, as all we know, wealth, power, recognition, fame. ಈ ಒಂದು ಪದ ಯಶಸ್ಸು ಈ ಒಂದು ಲೋಕದಲ್ಲಿ ಕಾಣಲ್ಪಡುವಂತ ಅದಕ್ಕೆ ಅರ್ಥ ಉದಾಹರಣೆ ಯಾವುದೆಂದರೆ ಧನ ಸಂಪತ್ತು, ಮಾನ್ಯತೆ, ಖ್ಯಾತಿ, ಅಧಿಕಾರ ಇತ್ಯಾದಿಗಳಾಗಿವೆ. Everyone after money, everyone after wealth, everyone is after fame. Somehow everyone do the rat race to achieve this. ಪ್ರತಿಯೊಬ್ಬರನ್ನು ಈ ಒಂದು ಲೋಕದಲ್ಲಿ ನೋಡುವಂತ ಸಮಯದಲ್ಲಿ ಧನವನ್ನು ಸಂಪಾದಿಸಬೇಕು, ಅದು ಮಾತ್ರ ಅಲ್ಲ ಮಾನ್ಯತೆಯನ್ನು ಬರಬೇಕು, ಖ್ಯಾತಿಯನ್ನು ನಾವು ಹೊಂದಿಕೊಳ್ಳಬೇಕು, ಗೌರವವನ್ನು ಹೊಂದಿಕೊಳ್ಳಬೇಕೆಂದು ಒಂದು ಇಲ್ಲಿಯ ರೀತಿಯಲ್ಲಿ ನಾವು ಓಟವನ್ನು ಓಡುವಂತವರಾಗಿದ್ದೇವೆ. See, anyone in this world, everyone is running a rat race. For what? ಪ್ರತಿಯೊಬ್ಬೊಬ್ಬರನ್ನು ನೋಡಿರಿ, ಈ ಲೋಕದಲ್ಲಿ ಎಲ್ಲರೂ ಒಂದು ಇಲಿ ಓಡುವಂತ ಓಟದ ರೀತಿಯಲ್ಲಿ ಓಡುತ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? Something. They want to be successful. ಯಾಕೆ ಎಂದು ನೋಡಬೇಕಾದ್ರೆ ಅವರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲ್ಪಡಬೇಕೆಂದು ಒಂದು ಮನೋಭಾವದಿಂದ ಓಡುವಂತವರಾಗಿದ್ದಾರೆ. Hallelujah. 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 We Christians also pray to God for what? Success in our life, prosperity. ನಾವು ಸಹ ಕ್ರೈಸ್ತರಾಗಿರುವಂತ ನಾವುಗಳು ಸಹ ನಾವು ದೇವರ ಬಳಿಯಲ್ಲಿ ಯಶಸ್ಸಿಗೋಸ್ಕರ, ಅದು ಮಾತ್ರವಲ್ಲ ನಮಗೆ ಸಮೃದ್ಧಿ ಹೊಂದಿಕೊಳ್ಳಬೇಕೆಂಬುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. When the new year comes, we can see the lot of wishes saying that you may prosper. You always wish people to be prosperous in their life. ಹೊಸ ವರ್ಷ ಬರುವಂತಹ ಸಮಯದಲ್ಲಿ ನಾವು ಅನೇಕ ಜನರು ನೋಡಬೇಕಾದ್ರೆ ಅವರು ಪ್ರತಿಯೊಬ್ಬರಿಗೆ ಒಂದು ಅಲ್ಲಿ ಶುಭಾಶಯಗಳನ್ನು ಹೇಳುತ್ತಾರೆ. ನೀನು ನಿನ್ನ ಜೀವನದಲ್ಲಿ ಸಮೃದ್ಧಿಗೊಳ್ಳು, ನಿನ್ನ ಜೀವನದಲ್ಲಿ ಸಮೃದ್ಧಿ ಹೊಂದು ಎಂದು ಈ ರೀತಿಯಾಗಿ ನಾವು ಅಲ್ಲಿ ಅವರಿಗೆ ನಾವು ಒಂದು ಹೇಳುವುದನ್ನು ನಾವು ನೋಡುತ್ತೇವೆ. What does the word success mean in Christian life? ಕ್ರೈಸ್ತರ ಜೀವಿತದಲ್ಲಿ ಯಶಸ್ಸು ಎಂದರೆ ಅದಕ್ಕೆ ಅರ್ಥವೇನು? If you really keenly observe things, the success in the worldly definition means the success in this life, perishable thing, temporal, which are not permanent, which are not realistic. ಈ ಒಂದು ಲೋಕದಲ್ಲಿ ಯಶಸ್ಸು ಎಂದು ನೋಡಬೇಕಾದ್ರೆ ಅದು ಕಾಲ್ಪನಿಕವಾಗಿದೆ, ಅದು ಮಾತ್ರವಲ್ಲ ಅದು ಪೂರ್ತಿಯಾಗಿ ಕಾಣಲ್ಪಡುವಂತದ್ದಲ್ಲ, ಅದು ಗತಿಸಿ ಹೋಗುವಂತದ್ದಾಗಿದೆ. Everyone is after the perishable thing. Everyone after the temporary thing which is not going to last after the person passes away from this world. ಪ್ರತಿಯೊಬ್ಬರು ಗತಿಸಿ ಹೋಗುವಂತ ಕಾರ್ಯಗಳನ್ನು ಹುಡುಕುತ್ತಾ, ಅದು ಮಾತ್ರವಲ್ಲ ಅದು ಪರಿಪೂರ್ಣವಾಗದೇ ಇರುವಂತ ಕಾರ್ಯಗಳನ್ನು ಹುಡುಕುತ್ತಾ ಪ್ರತಿಯೊಬ್ಬರು ಈ ಒಂದು ಲೋಕವನ್ನು ಮುಗಿಸಿದ ನಂತರ ಅವರ ಹಿಂದೆ ಬರದೇ ಇರುವಂತ ಕಾರ್ಯಗಳನ್ನೇ ಹುಡುಕಿಕೊಂಡು ಅದರಿಂದ ಯಶಸ್ಸನ್ನು ಹೊಂದಿಕೊಳ್ಳಬೇಕು ಅಂತ ಈ ಒಂದು ಮನೋಭಾವದಿಂದ ಓಡುವಂತವರಾಗಿದ್ದಾರೆ. Hallelujah. Hallelujah. So the success, what we call it success, belong to this world, worldly kingdom success. ಈ ಒಂದು ಯಶಸ್ಸು ಏನೆಂದು ನಾವು ಕರೆಯುತ್ತಿದ್ದೆವು ಅದು ಲೋಕ ಪ್ರಮಾಣವಾದಂತ ಕಾರ್ಯವಾಗಿದೆ, ಅದು ಲೋಕಕ್ಕೆ ಅದು ಸಮರ್ಪಿತವಾಗಿದೆ. My dear friends, ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, God does not give this definition to success. ದೇವರ ಅರ್ಥ ಈ ರೀತಿಯಾದದಲ್ಲ, ಯಶಸ್ಸಿಗೆ ದೇವರ ಅರ್ಥ ಇದಲ್ಲ. Our success belong to kingdom of God. ನಮ್ಮ ಯಶಸ್ಸು ದೇವರ ರಾಜ್ಯವಾಗಿದೆ. They are entirely different. ಅದು The success in this world is different from the success in God's kingdom. ಈ ಒಂದು ಲೋಕದಲ್ಲಿ ಕಾಣಲ್ಪಡುವಂತ ಯಶಸ್ಸಿಗಿಂತ ಪರಲೋಕದಲ್ಲಿ ಕಾಣಲ್ಪಡುವಂತ ಯಶಸ್ಸು ಅದು ವ್ಯತ್ಯಾಸವಾಗಿದೆ, ಅದು ವಿಭಿನ್ನವಾಗಿದೆ. It's not that God does not bless us with all the earthly things. Bible says, seek ye the kingdom of God, everything shall be added unto you. Everything what you see in this world, it will be automatically added, but your goal, your success should be towards the kingdom of God.
ಇದರ ಅರ್ಥ ಏನೆಂದರೆ ಲೋಕದಲ್ಲಿ ಕಾಣಲ್ಪಡುವಂತ ಯಶಸ್ಸು ನಿಮಗೆ ಬರೋದಿಲ್ಲ ಎಂಬುದಾಗಿ ಅಲ್ಲ. ದೇವರ ವಾಕ್ಯ ಹೇಳುತ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ನಂತರ ಎಲ್ಲವೂ ನಿಮಗೆ ಕೊಡಲ್ಪಡುವುದು. ಅಂದರೆ ಲೋಕದಲ್ಲಿ ಕಾಣಲ್ಪಡುವಂತ ಎಲ್ಲ ಯಶಸ್ಸುಗಳು ನಿಮಗೆ ಬರುವಂತದ್ದಾಗಿದೆ. ಆದರೆ ನೀವು ಪರಲೋಕ ರಾಜ್ಯದಲ್ಲಿ ಒಂದು ಯಶಸ್ಸನ್ನು ಕುರಿತಾಗಿ ನೀವು ಯೋಚಿಸುವಂತವರಾಗಿ ಕಾಣಲ್ಪಡಬೇಕು. Hallelujah. ಅಲ್ಲೇಲೂಯಾ. Hallelujah. We may be successful in this world, we may earn the whole world, but if you lose your soul, what does it profit a man? ಒಂದು ವೇಳೆ ಲೋಕವನ್ನೆಲ್ಲ ಸಂಪಾದನೆ ಮಾಡಿ ನಿನ್ನ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದಾದರೆ ನಿನಗೆ ಲಾಭವೇನು? Last week also I told, what does it profit a man if he loses his soul but gains the whole world? ನಾನು ಓದುವಾರವೂ ಸಹ ದೇವರ ಸೇವಕರು ಇದನ್ನೇ ಹೇಳಿದರು. ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿ ನಿಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದಾದರೆ ನಿಮಗೆ ಲಾಭವೇನು? A few years back, a very famous man, most of you must be still remembering his word, Manohar Parrikh, the Goa chief minister. He died in cancer. ಕೆಲವು ವರ್ಷಗಳ ಹಿಂದೆ ಮನೋಹರ್ ಪ್ಯಾರಿಕ್ ಎನ್ನುವಂತ ಗೋವಾ ಅವರ ಚೀಫ್ ಮಿನಿಸ್ಟರ್ ಅವರು ಕ್ಯಾನ್ಸರ್ ಮುಖಾಂತರವಾಗಿ ಅವರು ಮರಣವನ್ನು ಹೊಂದಿದರು. Everyone thought he was a successful man ಪ್ರತಿಯೊಬ್ಬರು ತಿಳಿದಿದ್ದರು ಅವರು ಯಶಸ್ವಿಯನ್ನು ಹೊಂದಿರುವಂತ ವ್ಯಕ್ತಿ ಎಂದು. because he studied in IIT, one of the greatest university institutions. To getting admission itself something great. He studied when everyone, lakhs of people apply. He got the admission in IIT. He completed his IIT course. ಅವರು ವಿದ್ಯಾಭ್ಯಾಸವನ್ನು ಮಾಡಿದಂತ ಸ್ಥಳವು ವಿಶ್ವವಿದ್ಯಾಲಯ ನೋಡಬೇಕಾದ್ರೆ ಅದು IIT ಆಗಿದೆ. ಅದು ಈ ಒಂದು ದೇಶದಲ್ಲಿ ಬಹಳ ಉನ್ನತವಾಗಿರುವಂತಹ ಒಂದು ವಿಶ್ವವಿದ್ಯಾಲಯವಾಗಿದೆ. ಅಲ್ಲಿ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕೆಂದು ಅಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳಬೇಕೆಂದು ಅಪ್ಲಿಕೇಶನ್ ಹಾಕುತ್ತಾರೆ. ಆದರೆ ಅವರಿಗೆ ಸಿಗುವುದಿಲ್ಲ. ಆದರೆ ಇವರಿಗಾದರೂ ಅಲ್ಲಿ ಆ ಒಂದು ಉತ್ತೀರ್ಣ ಹೊಂದಿಕೊಳ್ಳುವುದಕ್ಕೆ, ವಿದ್ಯಾಭ್ಯಾಸ ಮಾಡುವುದಕ್ಕೆ ಅಲ್ಲಿ ಅವರಿಗೆ ಒಂದು ಸ್ಥಳವು ಕೊಡಲ್ಪಟ್ಟಿತ್ತು. He was my senior in the college. ಅವರು ನಮ್ಮ ದೇವ ಸೇವಕರ ಸೀನಿಯರ್ ಆಗಿದ್ದರು. Manohar was considered a great successful man at his young age itself. ಅವರು ಯೌವನ ಪ್ರಾಯದಲ್ಲಿ ಇರಬೇಕಾದ್ರೆ ಮನೋಹರ್ ಅವರನ್ನು ಅವರು ಬಹಳ ಯಶಸ್ಸನ್ನು ಹೊಂದಿರುವಂತ ವ್ಯಕ್ತಿ ಎಂದು ಎಲ್ಲರೂ ತಿಳಿದುಕೊಂಡಿದ್ದರು. Then he got into a business and he got into politics. ನಂತರ ಅವರು ವ್ಯಾಪಾರವನ್ನು ಮಾಡಿದರು. ಅದರ ನಂತರ ಅವರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟರು. He was a successful politician. ಅವರು ಬಹಳ ಯಶಸ್ವಿಯನ್ನು ಹೊಂದಿರುವಂತ ಒಂದು ಪೊಲಿಟಿಷಿಯನ್, ಮುಖ್ಯಮಂತ್ರಿ ಆಗಿದ್ದರು. At very young age he became the chief minister of Goa. ಅವರು ಬಹಳ ಯೌವನ ವಯಸ್ಸಿನಲ್ಲೇ ಅವರು ಗೋವಾ ಒಂದು ಪ್ರಾಂತ್ಯಕ್ಕೆ ಅವರು ಚೀಫ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿಗಳಾಗಿ ಕಾಣಲ್ಪಟ್ಟರು. So everyone, admire, hey Parikh, how are you? Say, man, you are a great man now. You are a successful man. Or you are very famous. You are well known. You are a moneyed man. Everything. What you think of about this man? He had everything. ಆ ಒಂದು ವ್ಯಕ್ತಿಯನ್ನು ನೋಡುವಂತ ಪ್ರತಿಯೊಂದು ವ್ಯಕ್ತಿಯು ಅವರನ್ನು ನೋಡಬೇಕಾದ್ರೆ ಮರ್ಯಾದೆಯನ್ನು, ಮಾನ್ಯತೆಯನ್ನು, ಗೌರವವನ್ನು, ಅದು ಮಾತ್ರವಲ್ಲದೆ ಅವರು ಬಹಳ ಧನವಂತರು, ಖ್ಯಾತಿ ಹೊಂದಿರುವಂತವರು, ಪ್ರಖ್ಯಾತಿಯನ್ನು ಹೊಂದಿರುವಂತವರು, ಈ ರೀತಿಯಾಗಿ ಜನರು ಅವರನ್ನು ನೋಡಿ ಅಲ್ಲಿ ಪ್ರತಿಬಿಂಬಿಸುವುದನ್ನು ನಾವು ನೋಡುತ್ತೇವೆ. Hallelujah. ಹಲ್ಲೆಲೂಯಾ. In the eyes of the world, he was a very, very successful man. ಲೋಕದ ಕಣ್ಣಿಗೆ ಅವರು ಬಹಳ ಯಶಸ್ವಿಯನ್ನು ಹೊಂದಿರುವಂತ ವ್ಯಕ್ತಿಯಾಗಿ ಕಾಣಲ್ಪಟ್ಟನು. What do you also say? He is a successful man, correct? He's a big businessman, he's a great politician, a famous, everything, and what not? A chief minister, everything he had. ನೀವೇನೇನು ಹೇಳುತ್ತೀರಾ? ಅವರಲ್ಲಿ ವಿದ್ಯಾಭ್ಯಾಸವಿತ್ತು, ಅದು ಮಾತ್ರವಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದರು, ಅದು ಮಾತ್ರವಲ್ಲ ಹಣವಂತರಾಗಿದ್ದರು, ಅದು ಮಾತ್ರವಲ್ಲ ವಿದ್ಯಾವಂತ, ಎಲ್ಲವನ್ನು ಹೊಂದಿರುವಂತ ವ್ಯಕ್ತಿ ಆಗಿದ್ದರು. ನೀವು ಅವರು ಯಶಸ್ವಿಯ ವ್ಯಕ್ತಿ ಇಲ್ಲವಾ ಎಂದು ಹೇಳುತ್ತೀರಾ? ಏನೆಂದು ಹೇಳುತ್ತೀರಾ? ಅವರು ಯಶಸ್ವಿನ ಇಲ್ಲವಾ? But when he died, ಅವರು ಮರಣವನ್ನು ಹೊಂದಿದ್ದ ದಿನದಲ್ಲಿ, a few days before his death, he wrote a letter. ಅವರು ಮರಣವನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ, ಕೆಲವು ದಿನಗಳ ಮುಂಚಿತವಾಗಿ ಅವರು ಒಂದು ಪತ್ರವನ್ನು ಬರೆದರು. In that he has written, ಅದರಲ್ಲಿ ಬರೆದಿದ್ದರು, I am a failure. ನಾನು ಸೋಲನ್ನು ಹೊಂದಿರುವಂತ ವ್ಯಕ್ತಿ. I wasted all my life running after the rat race.
ನಾನು ನನ್ನ ಜೀವನವನ್ನು ಪರಿಪೂರ್ಣವಾಗಿ ಈ ಒಂದು ಆ, ಆ ಒಂದು ಓಡುವಂತ ಓಟದ ರೀತಿಯಲ್ಲಿ ನನ್ನ ಓಟವನ್ನು ಎಲ್ಲವನ್ನು ವ್ಯರ್ಥ ಮಾಡಿದ್ದೇನೆ. ಇಲಿಯ ಓಟದಲ್ಲಿ ನಾನು ವ್ಯರ್ಥ ಮಾಡಿಬಿಟ್ಟಿದ್ದೇನೆ. I ran for others. All the time I wasted my time on party, on people, but I didn't spend time for myself. ನಾನು ಜನರಿಗೋಸ್ಕರ, ನನ್ನ ಸಂಗಡ ಇರುವಂತವರಿಗೋಸ್ಕರ ನಾನು ನನ್ನ ಸಮಯವನ್ನು ಕಳೆದಿದ್ದೇನೆ, ಆದರೆ ನನಗೆಂದು ಯಾವ ಸಮಯವನ್ನು ನಾನು ಕಳೆದಿಲ್ಲ. I wasted my time. ನನ್ನ ಸಮಯವನ್ನು ನಾನು ವ್ಯರ್ಥ ಮಾಡಿದ್ದೇನೆ. I am a failure. ನಾನು ಸೋಲನ್ನು ಹೊಂದಿರುವಂತ ವ್ಯಕ್ತಿ. Oh, my dear one, just think of this. At the end of his life, the man declares what the world says he was a successful man, declares himself as a failure. He has wasted all his life for nothing. ನನ್ನ ಪ್ರೀತಿಯುಳ್ಳವರೇ, ಯೋಚನೆ ಮಾಡಿ ನೋಡಿರಿ, ಎಲ್ಲವನ್ನು ಜನರು ಆತನನ್ನು ನೋಡಿ ಯಶಸ್ವಿಯಾದ ವ್ಯಕ್ತಿ ಎಂದು ಹೇಳುವಂತ ವ್ಯಕ್ತಿ, ಆತನು ಕೊನೆಯಲ್ಲಿ ಆತನು ಹೇಳುವಂತ ಕಾರ್ಯ, ನಾನು ಎಲ್ಲವನ್ನು ವ್ಯರ್ಥ ಮಾಡಿದ್ದೇನೆ, ನನ್ನ ಜೀವನವನ್ನು ವ್ಯರ್ಥಕ್ಕೆ ನಾನು ಗುರಿಯಾಗಿಟ್ಟಿದ್ದೇನೆ ಎಂದು ಈ ರೀತಿಯಾಗಿ ಹೇಳುವುದಾದ್ರೆ ಯಾವ ರೀತಿಯಾಗಿರ್ತದೆ ಆತನ ಜೀವಿತ ಎಂದು ಯೋಚಿಸಿ ನೋಡಿರಿ. All his life he was after that only, but end of the life he came to know all these things are waste and vanity. ಆತನು ಓಡುವಂತ ಓಟವು ಗುರಿಯನ್ನು ಇಟ್ಟುಕೊಂಡು ಲೋಕದಲ್ಲಿ ಕಾಣಲ್ಪಡುವಂತ ಯಶಸ್ಸನ್ನೇ ನೋಡಿಕೊಂಡು ಓಡುತ್ತಿದ್ದನು. ಆದರೆ ಕೊನೆಯಲ್ಲಿ ಆತನಿಗೆ ಗೊತ್ತಾಯಿತು ಅದೆಲ್ಲೂ ವ್ಯರ್ಥವಾಗಿದೆ, ನಶ್ವರವಾಗಿದೆ ಎಂದು. And another incident I just want to tell you about Steve, the iPhone founder. iPhone, all people have iPhone. That founder, Steve, a great, a famous man, multi-billionaire. ಈ ಒಂದು ಐಫೋನ್ ಅನ್ನು ಕಂಡುಹಿಡಿದಂತ ವ್ಯಕ್ತಿಯ ಹೆಸರು ಸ್ಟೀವ್ ಜಾಬ್ಸ್ ಆಗಿದೆ. ಅವನು ಬಹಳ ಪ್ರಖ್ಯಾತಿಯನ್ನು ಹೊಂದಿರುವಂತ ವ್ಯಕ್ತಿ, ಬಹಳ ಲೋಕದಲ್ಲಿ ಯಶಸ್ವಿಯನ್ನು ಹೊಂದಿರುವಂತ ವ್ಯಕ್ತಿ, ಅದು ಮಾತ್ರವಲ್ಲ ಬಹಳ ಹಣವನ್ನು ಹೊಂದಿರುವಂತ ವ್ಯಕ್ತಿಯಾಗಿದ್ದಾನೆ. His name is known throughout this world. ಈ ಲೋಕದಲ್ಲೆಲ್ಲ ಆತನ ಹೆಸರು ಪ್ರಖ್ಯಾತವಾಗಿದೆ. Everybody knows about iPhone. ಎಲ್ಲರಿಗೂ ಐಫೋನ್ ಬಗ್ಗೆ ಎಲ್ಲರಿಗೂ ಗೊತ್ತು. The founder of that great company, Steve, billions and billions and billions of money he made in his life. ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತ ಸ್ಟೀವ್ ಜಾಬ್ಸ್ ಅವರು ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿದರು. But when he died, ಅವರು ಮರಣವನ್ನು ಹೊಂದುವಂತ ಸಮಯದಲ್ಲಿ he said, all these things what I made, what I done in all my life are all waste. ಅವರು ಹೇಳುವಂತ ಕಾರ್ಯ, ನನ್ನ ಜೀವನದಲ್ಲಿ ಏನೇನು ನಾನು ಪಡೆದುಕೊಂಡಿದ್ದೇನೋ ಎಲ್ಲವೂ ನಶ್ವರ, ವ್ಯರ್ಥ. I wasted my time. ನಾನು ನನ್ನ ಸಮಯವನ್ನು ಕಳೆದಿದ್ದೇನೆ, ಅದು ವ್ಯರ್ಥವಾಗಿ ಕಳೆದಿದ್ದೇನೆ. Tell me, my dear friend, now what is the definition of success? ಈಗ ಹೇಳಿರಿ ಪ್ರೀತಿಯುಳ್ಳವರೇ, ಸ್ನೇಹಿತನೇ, ಯಶಸ್ವಿ ಎಂದರೆ ಅದಕ್ಕೆ ಅರ್ಥವೇನು? A man came for something but he did not do that. He wasted all his life, spent all his time in vain. Wasted his life and he regrets at the end of his journey. ಒಬ್ಬ ವ್ಯಕ್ತಿಯು ಯಾವುದೋ ಒಂದನ್ನು ಪಡೆಯಬೇಕೆಂದು ಆತನು ಕಷ್ಟಪಟ್ಟು ಅದಕ್ಕೆ ಶ್ರಮಪಟ್ಟು ಓಡಿ ಅದನ್ನು ಪಡೆಯಬೇಕೆಂದು ತನ್ನ ಓಟವನ್ನು ಪ್ರಾರಂಭಿಸಿದಂಥ ವ್ಯಕ್ತಿ ಕೊನೆಯಲ್ಲಿ ಆತನು ಹೇಳುವಂತ ಕಾರ್ಯ, ನಾನು ಆ ಓಟವನ್ನು ಮುಗಿಸುವಂತ ಸಮಯದಲ್ಲಿ ನಾನು ನನ್ನ ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೇನೆ, ಅದರ ಮುಖಾಂತರವಾಗಿ ನನಗೆ ನಷ್ಟವೇ ಉಂಟಾಗಿದೆ ಎಂದು ಹೇಳುವಂತವನಾಗಿದ್ದಾನೆ. Hallelujah. 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 In contrast, I just want to bring another two examples from Bible. ಸತ್ಯದ ವಾಕ್ಯದಿಂದ ಎರಡು ಉದಾಹರಣೆಗಳನ್ನು ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ನಾನು The ಇಷ್ಟಪಡುವಂತ. first person is, we know about Paul, Saint Paul. ನಮಗೆಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿ ಪೌಲನು. He was a man of suffering all through his life. ಆ ಒಂದು ವ್ಯಕ್ತಿಯು ಯಾವಾಗಲೂ ತನ್ನ ಜೀವಿತದಲ್ಲಿ ಕಷ್ಟಪಡುವಂತ ವ್ಯಕ್ತಿ ಆಗಿದ್ದನು. He was a failure in his life, all throughout his life. Everybody thought this man is a failure. Wherever he goes, he gets into problem. ಆ ಒಂದು ವ್ಯಕ್ತಿಯ ಜೀವನವನ್ನು ನೋಡಬೇಕಾದ್ರೆ ಪ್ರತಿಯೊಬ್ಬರು ಆತನನ್ನು ನೋಡುವಂತ ವ್ಯಕ್ತಿಗಳು ಆತನನ್ನು ನೋಡಿ ಹೇಳುವಂತ ಕಾರ್ಯ, ಈತನು ಸೋಲನ್ನೇ ಅನುಭವಿಸಿರುವಂತ ವ್ಯಕ್ತಿ, ಆತನು ಎಲ್ಲಿ ಹೋದರೂ ಸಮಸ್ಯೆಗಳೇ ತುಂಬಿರುವಂತ ವ್ಯಕ್ತಿಯಾಗಿದ್ದನು. In 2 Corinthians chapter 6 verse 4, he himself says, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಆತನು ಹೇಳುವಂತವನಾಗಿದ್ದಾನೆ. he says, he has approved himself as a minister of a God, having taken the ministry of a God. What profit he got? He says, in much patience, in afflictions, in necessities, in distress.
ದೇವರ ಸೇವಕರೆಂದು ನಮ್ಮನ್ನು ಸಮೃದ್ಧರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆಮನೆಗಳಲ್ಲಿಯೂ, ಕಲಹಗಳಲ್ಲಿಯೂ, ಕಷ್ಟವಾದ ಕೆಲಸಗಳಲ್ಲಿಯೂ, Mm, ನಿದ್ದೆಗೇಡುಗಳಿಗಳಲ್ಲಿ ನಿದ್ದೆಗೇಡುಗಳಿಗಳಲ್ಲಿಯೂ, mm, ಉಪವಾಸಗಳಲ್ಲಿಯೂ mm. ಬಹು See, ತಾಳ್ಮೆಯನ್ನು ತೋರಿಸುತ್ತೇವೆ. all his life, you see, he passed through one pain after. In stripes, in imprisonment, he was put into jail, my dear friends, and labor and fasting because food was not available. For food, he was hunting around, my dear friend. Just imagine. And you call this man a successful man? No, a pathetic man. And he was considered the authority considered him as criminal, then put him in jail, given him all the problems. He was lashed with stripes for nearly 45 times. 40 times. ಇಲ್ಲಿ ನೋಡಬೇಕಾದ್ರೆ ಈ ವ್ಯಕ್ತಿಯನ್ನು ನೋಡಬೇಕಾದ್ರೆ ಉಪವಾಸದಲ್ಲಿದ್ದಾನೆ, ಅದು ಮಾತ್ರವಲ್ಲ ಕೊರತೆಯಲ್ಲಿದ್ದಾನೆ, ಅದು ಮಾತ್ರವಲ್ಲ ಸಮಸ್ಯೆಗಳಲ್ಲಿದ್ದಾನೆ. ಆತನ ಮೇಲೆ ಅಧಿಕಾರ ದೊರೆತನ ಮಾಡುವಂತವರು ಆತನಿಗೆ ಕಷ್ಟವನ್ನೇ ಕೊಡುತ್ತಿದ್ದಾರೆ. ಅದು ಮಾತ್ರವಲ್ಲ ಆತನಿಗೆ ಚಾಟಿ ಏಟುಗಳನ್ನು ಸಹ ಹೊಡೆದಿದ್ದಾರೆ. 40 ಸಾರಿ ಚಾಟಿ ಏಟುಗಳನ್ನು ಹೊಡೆದಿದ್ದಾರೆ. ಈ ರೀತಿಯಾಗಿ ಕಷ್ಟಪಡುವಂತ ವ್ಯಕ್ತಿಯು ಆತನು ಯಶಸ್ವಿಯಾದ ವ್ಯಕ್ತಿ ಎಂದು ನೀವು ಮನೋಭಾವವನ್ನು ಹೊಂದಿದ್ದೀರಾ? Was he a successful preacher? ಆತನು ಯಶಸ್ಸನ್ನು ಹೊಂದಿರುವಂತ ವ್ಯಕ್ತಿಯಾಗಿದ್ದಾನಾ? Did people accept him? ಜನರು ಆತನನ್ನು ಸ್ವೀಕರಿಸಿಕೊಂಡರ? Nowadays we say he is a successful preacher. Oh, what a gathering comes. See, oh, what a miracles happening. But here is a person, wherever he goes, people throw him out. ಈ ದಿನಗಳಲ್ಲಿ ನೋಡಬೇಕಾದ್ರೆ ಉತ್ತಮ ಸಂದೇಶಗಾರನು ಅವರು ಯಾವಾಗಲೂ ಬರುವಂತ ಸಮಯದಲ್ಲಿ ಅನೇಕ ಜನರು ಕೂಡಿ ಬರುತ್ತಾರೆ, ಕೂಟಗಳಲ್ಲಿ ಕೂಡಿ ಬರುತ್ತಾರೆ ಎಂದು ನಾವು ಹೇಳ್ತೇವೆ. ಆದರೆ ಈ ವ್ಯಕ್ತಿಯನ್ನು ನೋಡಿರಿ, ಆತನು ಎಲ್ಲೆಲ್ಲಿ ಹೋದನೋ ಎಲ್ಲಾ ಕಡೆ ಆತನಿಗೆ ಕೊರತೆ ಹೇಳುವಂತವರಾಗಿ, ಅದು ಮಾತ್ರವಲ್ಲ ಆತನಿಗೆ ಕಷ್ಟವನ್ನು ಕೊಡುವಂತವರಾಗಿಯೇ ಕಾಣಲ್ಪಟ್ಟರು. People never accepted him. They just chasing him out from every place, one place after another place. He preaches in one place and runs to another place. From there he runs to another place. He was not a successful preacher also. ಈ ಒಂದು ವ್ಯಕ್ತಿಯನ್ನು ನೋಡಿರಿ, ಜನರು ಎಂದಿಗೂ ಆತನನ್ನು ಸ್ವೀಕರಿಸಿಕೊಳ್ಳಲಿಲ್ಲ. ಆತನು ಎಲ್ಲಿ ಹೋದರೂ ಸಹ ದೇವರ ಸೇವೆಯನ್ನು ಮಾಡುವಂತ ಸಮಯದಲ್ಲಿ, ದೇವರ ವಾಕ್ಯನ ಹಂಚಿಕೊಳ್ಳುವಂತ ಸಮಯದಲ್ಲಿಯೂ ಸಹ ಜನರು ಆತನನ್ನು ಅಟ್ಟಾಡಿಸಿಕೊಂಡು ಓಡಿಸುವಂತವರಾಗಿದ್ದರು. ಆತನು ಒಂದು ಕಡೆ ಸೇವೆ ಮಾಡುವಂತ ಸಮಯದಲ್ಲಿ ಜನರು ಅವರಿಗೆ ವಿರೋಧವಾಗಿ ಬರುವಂತ ಸಮಯದಲ್ಲಿ ಇನ್ನೊಂದು ಕಡೆಗೆ ಹೋಗಿ ಸೇವೆ ಮಾಡುವಂತ ವ್ಯಕ್ತಿಯಾಗಿದ್ದನು. ಅವರು ಎಂದಿಗೂ ಯಶಸ್ವಿಯಾದಂತ ವ್ಯಕ್ತಿಯಾಗಿ ಕಾಣಲ್ಪಡಲಿಲ್ಲ ಜನರ ಕಣ್ಣಿನಲ್ಲಿ. In 2 Corinthians chapter 11, verse 26, he says very clearly, in journeying often, in pearls of water, in pearls of robbers, in pearls of my own countrymen, my own people not accepted me. My own kith and kins not accept me. I was chosen, I was chased out from my family. My family people also did not like me. ಅಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ, ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ, ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ, ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು, 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು, 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು, 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. See the successful. Can we call this man a successful preacher? ಈ ಒಂದು ವ್ಯಕ್ತಿಯನ್ನು ಯಶಸ್ವಿಯಾಗಿ ಸೇವೆ ಮಾಡುವಂತ ಸೇವಕನು ಎಂದು ಕರೆಯುವುದಕ್ಕೆ ಸಾಧ್ಯನಾ? He was not having even a food. Nobody were willing to give food to him. ಅವನಿಗೆ ಊಟ ಮಾಡೋದಕ್ಕೂ ಸಹ ಆತನಲ್ಲಿ ಊಟವಿರಲಿಲ್ಲ. ಅದು ಮಾತ್ರವಲ್ಲ ಜನರು ಸಹ ಮುಂದೆ ಬಂದು ಆತನಿಗೆ ಊಟವನ್ನು ಯಾರು ಬಡಿಸುತ್ತಿರಲಿಲ್ಲ. He was not sleeping in a 5-star hotel, enjoying the comfort of that air conditioned room. ಆ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಅಲ್ಲಿ ಇರುವಂತ ಕಂಫರ್ಟ್ ಅಲ್ಲಿ ಅವರು ನಿದ್ದೆ ಮಾಡುತ್ತಿರಲಿಲ್ಲ. He didn't have any bed to sleep. ಅವರಿಗೆ ಮಲಗಿಕೊಳ್ಳುವುದಕ್ಕೂ ಸಹ ಹಾಸಿಗೆ ಇರಲಿಲ್ಲ. He didn't have even dress to wear. ಅವರು ಒದ್ದಿಕೊಳ್ಳುವುದಕ್ಕೆ ವಸ್ತ್ರವೂ ಸಹ ಇರಲಿಲ್ಲ. In many times in hunger, in thirst, in fasting, in cold and nakedness. ಅವರು ಬೆತ್ತಲೆತನದಲ್ಲಿ, ಅದು ಮಾತ್ರವಲ್ಲ ಹಸಿದವರಾಗಿ, ಬಾಯಾರಿದವರಾಗಿ, ಅದು ಮಾತ್ರ ಜನರಿಂದ ಹಿಂಸೆಗೆ ಒಳಗಾದವರಾಗಿ ಕಾಣಲ್ಪಟ್ಟರು.
Is he a successful man in the eyes of people? ಈ ಒಂದು ವ್ಯಕ್ತಿಯು ಜನರ ಕಣ್ಣಿನಲ್ಲಿ ಯಶಸ್ವಿಯಾದಂತ ವ್ಯಕ್ತಿಯಾಗಿ ಕಾಣಲ್ಪಡುತ್ತಿದ್ದಾನಾ? All through people looked at him as a failure. He is a failure. See, he could not be in the government also. He was thrown out of government. Somehow he joined this group called Christian group. There also he is not successful. Wherever he goes, problem comes. Wherever he preaches, some problem comes. And he is not making any good money also, even for his good living. He doesn't have an address, no food, nothing. See, he was a total failure. ಈ ಒಂದು ವ್ಯಕ್ತಿಯು ಸರ್ಕಾರಿ ಆ ಒಂದು ಕೆಲಸದಲ್ಲಿರುವಂತಹ ಸಮಯದಲ್ಲಿಯೂ ಸಹ ಆತನು ಹಣವನ್ನು ಮಾಡುತ್ತಿರಲಿಲ್ಲ, ಗಳಿಸುತ್ತಿರಲಿಲ್ಲ. ಅದು ಮಾತ್ರವಲ್ಲ, ಕೆಲಸವನ್ನು ನೆಟ್ಟಗೆ ಮಾಡುತ್ತಿರಲಿಲ್ಲ. ಅದು ಮಾತ್ರವಲ್ಲ, ಈಗ ಕ್ರೈಸ್ತರ ಸಂಗಡ ಸೇರಿಕೊಂಡು ಅಲ್ಲೂ ಸಹ ಆತನಿಗೆ ಯಶಸ್ಸು ದೊರಕುತ್ತಿಲ್ಲ. ಆತನು ಎಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಾನೆ. ಅದು ಮಾತ್ರವಲ್ಲ, ತಿನ್ನುವುದಕ್ಕೆ, ಅದು ಮಾತ್ರ ಒದ್ದಿಕೊಳ್ಳುವುದಕ್ಕೂ ಸಹ ಆತನಿಗೆ ವಸ್ತ್ರವಿಲ್ಲ, ಊಟವಿಲ್ಲ ಎಂದು ಈ ರೀತಿಯಾಗಿ ಜನರು ಆತನನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರು. But my dear friend, at the end of his life, ಆದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಆತನ ಜೀವನದ ಕೊನೆಯಲ್ಲಿ, when he completed in his earthly journey, ಆತನು ಈ ಲೋಕದಲ್ಲಿ ಕಾಣಲ್ಪಡುವಂತ ಪ್ರಯಾಣವನ್ನು ಮುಗಿಸುವಂತ ಸಮಯದಲ್ಲಿ he writes a letter. ಆತನು ಒಂದು ಪತ್ರಿಕೆಯನ್ನು ಬರೆಯುತ್ತಾನೆ. 2 Timothy chapter 4, 2 ತಿಮೋತಿ 4ನೇ ಅಧ್ಯಾಯ 6, 7, 8. 6 ಮತ್ತು 8ರಲ್ಲಿ ನಾವು ಓದಬಹುದು. Like those people, here is a person who he also writes one letter. ಅದೇ ಆ ಒಂದು ಜನರ ರೀತಿಯಲ್ಲಿ ಈತನು ಸಹ ಒಂದು ಪತ್ರಿಕೆಯನ್ನು ಬರೆಯುತ್ತಾನೆ. ಅದು 2 ತಿಮೋತಿ ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ರಿಂದ 8ನೇ ವಾಕ್ಯದವರೆಗೂ ನಾವು ಓದಿಕೊಳ್ಳುವಂತ ಸಮಯದಲ್ಲಿ, Now I am ready to be offered, and the time of my departure has come. Now it very clearly says, enough. I have now completed my journey. Now I'm ready to depart. My journey is going to end. I'm taking off to different world. I'm going to a different place, to my kingdom. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. I have fought a good fight. ಆತನು ಹೇಳುವಂತ ಕಾರ್ಯವನ್ನು ನೋಡಿರಿ. ಆತನು ಈ ಒಂದು ರಾಜ್ಯವನ್ನು ಬಿಟ್ಟು ನನಗೆ ಎಂದು ಇಟ್ಟಿರುವಂತ ರಾಜ್ಯಕ್ಕೆ ಹೋಗುವಂತ ಸಮಯ ಬಂದಿದೆ ಎಂದು ಹೇಳಿ ನಂತರ ಹೇಳುವಂತ ವಾಕ್ಯ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. I have finished my course. I have completed Pakka. There is no failure in my journey. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಅದರಲ್ಲಿ ನಾನು ಎಂದಿಗೂ ಸೋಲನ್ನು ಕಾಣಲಿಲ್ಲ. The purpose for which I came, I completed it. ನನ್ನ ಉದ್ದೇಶವು ಏನಿತ್ತು ಅದನ್ನು ಪರಿಪೂರ್ಣವಾಗಿ ನಾನು ಮಾಡಿ ಮುಗಿಸಿದ್ದೇನೆ. No doubt I had a very great fight, but I fought with all these things and was a successful man. ಸಂಶಯವೇ ಇಲ್ಲ, ನನಗೆ ಬಹಳ ಹೋರಾಟಗಳು, ಕಷ್ಟಗಳು ಬಂದವು. ಆದರೂ ಸಹ ಅದಕ್ಕೆ ನಾನು ಅದಕ್ಕೆ ಹೋರಾಟವನ್ನು ಮಾಡಿ, ಶ್ರೇಷ್ಠ ಹೋರಾಟವನ್ನು ಮಾಡಿ, ಅದರಿಂದ ನಾನು ಜಯವನ್ನು ಹೊಂದಿಕೊಂಡಿದ್ದೇನೆ. And I kept my faith. ನಾನು ನನ್ನ ನಂಬಿಕೆಯನ್ನು ನಾನು ಬಿಗಿಯಾಗಿ ಹಿಡಿದಿಟ್ಟುಕೊಂಡೆನು. I honored the calling of God. ದೇವರು ಕರೆದಂತ ಕರೆಯುವಿಕೆಗೆ ನಾನು ಗೌರವವನ್ನು ಕೊಟ್ಟೆನು. God called me for a purpose. I have now completed that purpose. ದೇವರು ಯಾವುದೋ ಒಂದು ಉದ್ದೇಶದಿಂದ ನನ್ನನ್ನು ಕರೆದನು, ಆ ಒಂದು ಉದ್ದೇಶವನ್ನು ನಾನು ಪರಿಪೂರ್ಣವಾಗಿ ಮುಗಿಸಿದ್ದೇನೆ. I did not waste my life. ನನ್ನ ಜೀವನವನ್ನು ಎಂದಿಗೂ ವ್ಯರ್ಥ ಮಾಡಲಿಲ್ಲ. Henceforth is laid up for me a crown of righteousness, which the Lord, the God, the righteous judge shall give me at that day. I am going to receive the crown for which I have been waiting. I've been fighting. All through my life, I was fighting for this crown. Now I completed it successfully. I'm going to receive my crown. ನಂತರ 8ನೇ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರಿಗೆಲ್ಲರಿಗೂ ಕೊಡುವನು. ಈ ರೀತಿಯಾಗಿ ಆತನು ಹೇಳುತ್ತಾನೆ, ನಾನು ನನ್ನ ಓಟವನ್ನು ಕಣೆಗಾಡಿಸಿ ನಾನು ಪರಿಪೂರ್ಣವಾಗಿ ಓಟವನ್ನು ಮುಗಿಸಿ ನಾನು ಅದರಿಂದ ಜಯವನ್ನು ಹೊಂದಿಕೊಂಡಿದ್ದೇನೆ. ನನಗೆ ಬರುವಂತ ಜಯಮಾಲೆಯನ್ನು ಹೊಂದಿಕೊಳ್ಳುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ ಎಂದು ಆತನು ಪ್ರಕಟಿಸುವಂತವನಾಗಿದ್ದನು. Hallelujah. Hallelujah. Hello. In every race, the success is measured only at the end. ಪ್ರತಿಯೊಂದು ಓಟದಲ್ಲಿ ಯಶಸ್ಸು ಎಂದು ಅದು ಕೊನೆಯಲ್ಲಿ ಮಾತ್ರ ಅದನ್ನು ನೋಡುವಂತವರಾಗಿರುತ್ತಾರೆ. Hallelujah. 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 In between what happens, nobody bothers. ಮಧ್ಯದಲ್ಲಿ ಏನು ನಡೆಯುತ್ತದೋ ಅದನ್ನು ಕುರಿತು ಯಾರು ಸಹ ಚಿಂತೆ ಮಾಡುವುದಿಲ್ಲ. Whether you are reaching the goal or not, that is what is
matters in life. ನಿನಗೆ ಮುಂದೆ ಇಟ್ಟಿರುವಂತ ಗುರಿಯನ್ನು ನೀನು ಹೋಗಿ ಸಾಧಿಸುತ್ತಿದ್ದೀಯಾ ಎಂದೇ ಒಂದು ಮುಖ್ಯವಾದ ಒಂದು ಕಾರ್ಯವಾಗಿದೆ. You must have had a very good start, my dear friend. ನಿನ್ನ ಪ್ರಾರಂಭವು ಬಹಳ ಉತ್ತಮವಾಗಿರಬಹುದು ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ. Everyone must have clapped. ಪ್ರತಿಯೊಬ್ಬರು ನಿನಗೆ ಕರಗಳನ್ನು ತಟ್ಟಿರಬಹುದು. But you will drop out in the middle of the race. ನೀನು ಒಂದು ವೇಳೆ ಆ ಒಂದು ಓಟದ ಮಧ್ಯದಲ್ಲಿ ನೀನು ಬೀಳುವುದಾದರೆ Just imagine your position. ಯೋಚನೆ ಮಾಡಿ ನೋಡಿರಿ ನೀವು ಎಂತ ಪರಿಸ್ಥಿತಿಯಲ್ಲಿ ಇದ್ದೀರಾ ಎಂದು. All through you thought that was success, but that was not success. ನೀವು ನಿಮ್ಮ ಹೃದಯಗಳಲ್ಲಿ ಆಲೋಚನೆಯಲ್ಲಿ ನಾನು ಜಯವನ್ನು ಹೊಂದಿರುವಂತ ವ್ಯಕ್ತಿ, ಯಶಸ್ವಿಯನ್ನು ಹೊಂದಿರುವಂತ ವ್ಯಕ್ತಿ ನೀವು ತಿಳಿದುಕೊಳ್ಳಬಹುದು, ಆದರೆ ಅದು ಯಶಸ್ವಿ ಅಲ್ಲ. There was a 1961, yes, 1966, a captain by name Anderson. He was on the battlefield. ಆ ಒಂದು 1966ನೇ ವರ್ಷದಲ್ಲಿ ಆ ಒಂದು ಸೈನ್ಯದಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಆಂಡರ್ಸನ್ ಎಂದು ಹೇಳುವಂತ ವ್ಯಕ್ತಿಯು ಆತನು ಆ ಒಂದು ಯುದ್ಧ ಭೂಮಿಯಲ್ಲಿ ಕಾಣಲ್ಪಡುತ್ತಿದ್ದಾನೆ. He was a US Marine Corps. ಆ ಒಂದು ನೀರಿನಲ್ಲಿ ಆ ಯುದ್ಧ ಮಾಡುವಂತ ಆ ಒಂದು ದೋಣಿಯಲ್ಲಿ ಆತನು ಒಬ್ಬ ಕ್ಯಾಪ್ಟನ್ ಆಗಿದ್ದನು US ಆರ್ಮಿಯಲ್ಲಿ. So with the soldiers he was going to capture the enemy. ಆತನು ತನ್ನ ಸೈನ್ಯದೊಂದಿಗೆ ಶತ್ರುವನ್ನು ಆಕ್ರಮಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಮುಂದಕ್ಕೆ ಹೋಗುತ್ತಿದ್ದಾನೆ. As he was going, a battalion following him. He was heading the team. He was going. Suddenly there was a bomb came. ಆತನು ತನ್ನ ಸೈನ್ಯದೊಂದಿಗೆ ಆತನು ಆ ಒಂದು ಶತ್ರುವನ್ನು ಆಕ್ರಮಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಮುಂದಕ್ಕೆ ಹೋಗುತ್ತಿದ್ದನು. ಆ ಒಂದು ಸಮಯದಲ್ಲಿ ಆ ಒಂದು ಶತ್ರುವಿನಿಂದ ಒಂದು ದೊಡ್ಡದಾದಂತ ಬಾಂಬ್ ಬಂದಿತು. The captain knew what it means to them. ಆ ಒಂದು ಸೈನ್ಯವನ್ನು ನಡೆಸುತ್ತಿರುವಂತ ಆ ಒಂದು ಸೈನಿಕನಿಗೆ ಚೆನ್ನಾಗಿ ಗೊತ್ತಿತ್ತು ಮುಂದೆ ಏನಾಗುತ್ತದೆ ಎಂದು. That one bomb will destroy his complete army. ಆ ಒಂದು ಬಾಂಬ್ ಆ ಒಂದು ಸೈನ್ಯವನ್ನೇ ನಾಶಪಡಿಸುವಂತದ್ದಾಗಿರುತ್ತದೆ. He decided to do something. He wanted to save his people. ಆತನು ಒಂದು ನಿಶ್ಚಯಿಸಿಕೊಂಡನು, ಆತನು ತನ್ನ ಜನರನ್ನು ರಕ್ಷಿಸಬೇಕು. His aim and his goal and his purpose was to save his team members. ಆತನ ಉದ್ದೇಶವು ತನ್ನ ಸಂಗಡ ಇರುವಂತ ಸಹ ಸೇನೆಯವರನ್ನು ರಕ್ಷಿಸಬೇಕು. And he was willing to sacrifice his life for the sake of saving his army people. ಆತನು ಸಂಪೂರ್ಣವಾಗಿ ತನ್ನನ್ನು ತಾನೇ ತ್ಯಾಗ ಮಾಡುವುದಕ್ಕೂ ಸಹ ಆತನು ಮುಂದೆ ಬಂದನು. ಯಾಕಂದ್ರೆ ತನ್ನ ಸೈನ್ಯವನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ. His goal and his purpose was to save his army. ಆತನ ಉದ್ದೇಶ ಮತ್ತು ಆತನ ಗುರಿಯು ತನ್ನ ಸಂಗಡ ಇರುವಂತ ಸೇನೆಯನ್ನು ಅದನ್ನು ರಕ್ಷಿಸಬೇಕು. When he saw the bomb coming, he captured it and covered it with his own body. ಆ ಒಂದು ಬಾಂಬ್ ಬರುವಂತ ಸಮಯದಲ್ಲಿ ಆತನು ಅದರ ಮೇಲೆ ಬಿದ್ದು ಆತನು ಸಂಪೂರ್ಣವಾಗಿ ಆ ಬಾಂಬಿನ ಮೇಲೆ ಆತನು ಮಲಗಿಕೊಂಡನು. The bomb blasted, he alone died. ಆ ಒಂದು ಬಾಂಬ್ ಸ್ಫೋಟಗೊಂಡ ನಂತರ ಆತನು ಒಬ್ಬನು ಮಾತ್ರವೇ ಮರಣವನ್ನು ಹೊಂದಿದನು. But the complete army was saved. ಆದರೆ ಆತನ ಪೂರ್ತಿಯಾದ ಸೈನ್ಯವು ಅದು ರಕ್ಷಣೆಗೆ ಒಳಗಾಗಲ್ಪಟ್ಟಿತು. Tell me now, my dear friend. ಈಗ ಹೇಳಿರಿ ಸ್ನೇಹಿತರೆ, Was he successful in saving his army or not? ಆತನು ತನ್ನ ಸೇನೆಯನ್ನು ರಕ್ಷಿಸುವುದರಲ್ಲಿ ಆತನು ಯಶಸ್ವಿಯನ್ನು ಹೊಂದಿದನಾ ಇಲ್ಲವಾ? Or has he wasted his life? ಆತನು ತನ್ನ ಜೀವನವನ್ನು ವ್ಯರ್ಥ ಮಾಡಿದನು. What do you call that man? A successful man? ಈ ಒಂದು ವ್ಯಕ್ತಿಯನ್ನು ಏನೆಂದು ಕರೆಯುತ್ತೀರಾ? ಆತನು ಯಶಸ್ವಿಯನ್ನು ಹೊಂದಿರುವಂತ ವ್ಯಕ್ತಿನ, or a failure? ಇಲ್ಲವಾದರೆ ಆತನು ಸೋಲನ್ನು ಹೊಂದಿರುವಂತ ವ್ಯಕ್ತಿನ? Here the God of heaven who decided to save the human race. ಈ ಪರಲೋಕದಲ್ಲಿರುವಂತ ದೇವರು ಮನುಷ್ಯ ಕುಲವನ್ನು ರಕ್ಷಿಸಬೇಕೆಂಬ ಉದ್ದೇಶವನ್ನು ಹೊಂದಿದನು. When he saw the human race dying in sins, and God the Father was worried, he was asking, who will go and save them? ಈ ಲೋಕದ ಜನರು ಆ ಒಂದು ಪಾಪದಲ್ಲಿ ಅಕ್ರಮದಲ್ಲಿ ಬಿದ್ದು ಮರಣವನ್ನು ಹೊಂದುವಂತ ಸಮಯದಲ್ಲಿ ತಂದೆಯಾದ ದೇವರು ಕೂಗುವಂತ ಶಬ್ದವನ್ನು ಕೇಳಿರಿ, ಯಾರು ಹೋಗಿ ನನ್ನ ಜನರನ್ನು ರಕ್ಷಿಸುತ್ತಾರೆ? Isaiah chapter 6 verse 8 says, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದ 8ನೇ ವಾಕ್ಯ ಹೇಳುತ್ತದೆ, I heard the voice of the Lord saying, whom shall I send, and who will go for us? The Father, the God the Father, was worried about the human race who are dying in their sins. Nothing can save them. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದ 8ನೇ ವಾಕ್ಯ, ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ. Then he said, and God, Lord
Jesus Christ, he said, Lord, here I am, send me. ಆಗ ಯೇಸು ಕ್ರಿಸ್ತನು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದನು. Hello, my dear friends. ನನ್ನ ಪ್ರೀತಿಯುಳ್ಳ ಸ್ನೇಹಿತರೇ, The Sadguru did not know what purpose Jesus came into this world. ಆ ಒಂದು ಸದ್ಗುರುವಿಗೆ ಗೊತ್ತಿರಲಿಲ್ಲ ಯಾವ ಒಂದು ಉದ್ದೇಶದಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂದು. He thought like any other god who are coming here, whenever they come, they use their power. They have mighty powers, throwing and killing every enemies and be victorious people in this world and show that I am, all powerful. ಅವನ ಆಲೋಚನೆಯು ಈ ರೀತಿಯಾಗಿತ್ತು. ಈ ಬೇರೆ ದೇವರುಗಳನ್ನು ಅವರು ಹೇಳುವಂತ ದೇವರುಗಳು ಆ ಲೋಕಕ್ಕೆ ಬರುವಂತ ಸಮಯದಲ್ಲಿ ನಾವು ಬಲಶಾಲಿಗಳು, ನಮ್ಮಲ್ಲಿ ಶಕ್ತಿ ಉಂಟು ಎಂದು ತೋರಿಸುವುದಕ್ಕೋಸ್ಕರ ಅನೇಕ ಕಾಡು ಪ್ರಾಣಿಗಳನ್ನು, ಮೃಗಗಳನ್ನು ಅಲ್ಲಿ ಸಂಹರಿಸಿ ಅದರ ಮುಖಾಂತರವಾಗಿ ನಮ್ಮಲ್ಲಿ ಶಕ್ತಿ ಉಂಟು ಎಂದು ಆ ರೀತಿಯಾಗಿ ತೋರ್ಪಡಿಸಿಕೊಳ್ಳುವಂತವರು ಎಂದು ತಿಳಿದುಕೊಂಡಿದ್ದನು. He did not listen to the word what Jesus uttered at the end of his life. ಆತನು ಯೇಸು ಕ್ರಿಸ್ತನು ಆತನ ಕೊನೆಯಲ್ಲಿ ಹೇಳಿದಂತ ಮಾತುಗಳನ್ನು ಆತನು ಕಿವಿಯಾರೆ ಕೇಳಿಸಿಕೊಳ್ಳಲಿಲ್ಲ. Here is a God who was, after finishing his journey, tells one thing into the world and to the Father God who sent him. ಅಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರಯಾಣವನ್ನು ಮುಗಿಸುವಂತ ಸಮಯದಲ್ಲಿ ಲೋಕಕ್ಕೂ ಮತ್ತು ತಂದೆಯಾದ ದೇವರಿಗೂ ಹೇಳಿದಂತ ಮಾತುಗಳನ್ನು ಆತನು ಕೇಳಿಸಿಕೊಳ್ಳಲಿಲ್ಲ. The world did not know. ಲೋಕವು ಆತನನ್ನು ತಿಳಿಯಲಿಲ್ಲ. Jesus said, "It is finished." ಯೇಸು ಕ್ರಿಸ್ತನು ಹೇಳಿದನು, ಎಲ್ಲವೂ ತೀರಿತು. What is the purpose for which he came? ಆತನ ಉದ್ದೇಶವು ಏನಾಗಿತ್ತು ಈ ಲೋಕಕ್ಕೆ? To save the human life by sacrificing his life, shedding his blood. Through his blood, let the human race to be saved. ಮನುಷ್ಯ ಕುಲವನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ ಆತನು ಈ ಲೋಕಕ್ಕೆ ಬಂದನು. ಯಾವುದರಿಂದ? ತನ್ನನ್ನು ತಾನೇ ಸಂಪೂರ್ಣವಾಗಿ ಸಮರ್ಪಿಸಿ ತನ್ನ ರಕ್ತದಿಂದ ತಾನು ತನ್ನ ಶರೀರದಿಂದ ಎಲ್ಲವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ ಆತನು ಬಂದನು. His blood has to be shed to save you and me from sins. ಆತನ ರಕ್ತವು ಈ ಒಂದು ಲೋಕದಲ್ಲಿ ಚೆಲ್ಲಲ್ಪಡಬೇಕಾಗಿತ್ತು. ಯಾಕೆಂದ್ರೆ ನನ್ನನ್ನು ನಿಮ್ಮನ್ನು ಪಾಪದಿಂದ ತೊಳೆಯಲ್ಪಡುವುದಕ್ಕೋಸ್ಕರ. He has to be nailed on the cross and he must sacrifice his life. ಆತನು ಯಜ್ಞವಾಗಿ ಆ ಒಂದು ಶಿಲುಬೆ ಮೇಲೆ ಆ ಒಂದು ಮೊಳೆಗಳನ್ನು ಒಡೆಸಿಕೊಂಡು ಆತನೇ ಸಮರ್ಪಿಸಿಕೊಳ್ಳಬೇಕಾಗಿತ್ತು. ಯಾಕೆಂದ್ರೆ ನನ್ನನ್ನು ನಿಮ್ಮನ್ನು ರಕ್ಷಿಸೋದಕ್ಕೋಸ್ಕರ. To pay the price of your sin and my sin. ನನ್ನ ಮತ್ತೆ ನಿಮ್ಮ ಆ ಒಂದು ಪಾಪಕ್ಕೆ ಕೊಡಬೇಕಾದ ಬೆಲೆಗೋಸ್ಕರ ಆತನು ಆ ಒಂದು ಶಿಲುಬೆ ಮೇಲೆ ಮರಣವನ್ನು ಹೊಂದಿದನು. He came with a purpose. ಆತನು ಒಂದು ಉದ್ದೇಶದಿಂದ ಈ ಲೋಕಕ್ಕೆ ಬಂದನು, to save us. ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ. How I and you will be saved? ಯಾವ ರೀತಿಯಾಗಿ ನನಗೂ ನಿನಗೆ ರಕ್ಷಣೆ ಉಂಟಾಗುತ್ತದೆ? Through his blood only. ಆತನ ರಕ್ತದಿಂದ ಮಾತ್ರವೇ. Unless the blood is shed, and how you and me will be saved. ಒಂದು ವೇಳೆ ಆತನ ರಕ್ತವು ಚೆಲ್ಲಲ್ಪಡದೆ ಹೋದರೆ ಯಾವ ರೀತಿಯಲ್ಲಿ ನಾನು ಮತ್ತೆ ನೀವುಗಳು ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ? Had Jesus took, no, I am a God, I'm all powerful, I will kill all you people, you soldier coming here, come on, I'll kill you, like that. Had he done that, what would have happened? Just imagine. ಒಂದು ವೇಳೆ ಆಲೋಚನೆ ಮಾಡಿ ನೋಡಿರಿ, ಯೇಸು ಕ್ರಿಸ್ತನು ಈ ರೀತಿಯಾಗಿ ಮಾಡಿರುವುದಾದರೆ ಯಾವ ರೀತಿಯಾಗಿ ಇರುತ್ತಿತ್ತು ಎಂದು. ಒಂದು ವೇಳೆ ನಾನು ದೇವಾದಿ ದೇವನು, ನನ್ನಲ್ಲಿ ಶಕ್ತಿ ಉಂಟು, ನನ್ನಲ್ಲಿ ಬಲ ಉಂಟು, ನನ್ನನ್ನು ಕೊಲ್ಲುವುದಕ್ಕಾಗಿ ಸೈನಿಕರೇ ನೀವು ಬರುತ್ತಿದ್ದೀರಾ ಎಂದು ಆತನು ಒಂದು ಖಡ್ಗವನ್ನು ತೆಗೆದುಕೊಂಡು ಅವರನ್ನು ಕೊಂದಿರುವುದಾದರೆ ಯಾವ ರೀತಿಯಾಗಿರುತ್ತಿತ್ತು? The God who walked on the sea, the God who raised the dead, the God who had done so many miracles, kept himself tied up, allowed himself to be crucified, allowed himself to be killed on the cross, my dear friend, controlling himself for what? To say the last word, Father God, you have sent me here to save this mankind. Lord, I have finished that work. I have saved humankind with my own blood. I sacrificed my life. When I'm totally dead, the human race will be saved.
ನೀರಿನ ಮೇಲೆ ನಡೆದಂತ ದೇವನು, ಅದು ಮಾತ್ರವಲ್ಲದೆ ಮರಣವನ್ನು ಹೊಂದಿರುವಂತ ವ್ಯಕ್ತಿಗಳನ್ನು ಎಬ್ಬಿಸಿದಂತ ದೇವನು, ಆ ಒಂದು ದೇವಾದಿ ದೇವನು ತನ್ನನ್ನು ತಾನೇ ಸಮರ್ಪಿಸಿಕೊಂಡು ಆ ಒಂದು ಶಿಲುಬೆಯಲ್ಲಿ ಜನರು ಏನು ಮಾಡಿದರೂ ಸಹ ಸಹಿಸಿಕೊಳ್ಳುವಂತವನಾಗಿ ತನ್ನನ್ನು ತಾನೇ ತಗ್ಗಿಸಿಕೊಂಡು ಯಾವುದಕ್ಕೋಸ್ಕರ ಆ ಒಂದು ಶಿಲುಬೆಯ ಮೇಲೆ ಇದ್ದನೆಂದು ನೋಡಬೇಕಾದ್ರೆ ನನಗೂ ನಿಮಗೂ ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಆ ಒಂದು ಶಿಲುಬೆಯ ಮೇಲೆ ಕಾಣಲ್ಪಟ್ಟನು. ಯಾಕಂದ್ರೆ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಆತನು ಆ ಒಂದು ಶಿಲುಬೆಯಲ್ಲಿ ಮೌನವಾಗಿದ್ದು ಆತನು ಎಲ್ಲವನ್ನು ತೀರಿತು ಎಂದು ಹೇಳುವಂತ ಶಬ್ದಕ್ಕೋಸ್ಕರ ಆತನು ಆ ಒಂದು ಶಿಲುಬೆಯಲ್ಲಿ ತನ್ನನ್ನು ತಾನೇ ಸಮರ್ಪಿಸಿಕೊಟ್ಟು ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿದನು. He would have done miracle to save himself. ಆತನು ಅದ್ಭುತ ಮಾಡಬಹುದಿತ್ತು ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ. Before the eyes of this world, he did not have to look pathetic and a god of failure. ಈ ಒಂದು ಲೋಕದ ಮುಂದೆ ಅಸಹಾಯಕನಾಗಿ, ಅದು ಮಾತ್ರವಲ್ಲ ಅಲ್ಲಿ ಸೋಲನ್ನು ಹೊಂದಿರುವಂತ ಒಂದು ದೇವರಾಗಿ ಕಾಣಿಸಿಕೊಳ್ಳಬಾರದೆಂದು ಆತನು ಯೋಚನೆ ಮಾಡಿರುವುದಾದರೆ ಅದನ್ನು ಮಾಡಬಹುದಿತ್ತು. But my dear friend, ಆದ್ರೆ ನನ್ನ ಸ್ನೇಹಿತನೇ, by his wound we are healed. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. And we are saved by his blood. ಆತನ ರಕ್ತದಿಂದ ನಮಗೆ ರಕ್ಷಣೆ ಉಂಟಾಯಿತು. How this can happen without his death and without shedding the blood? ಒಂದು ವೇಳೆ ಆತನು ಮರಣವನ್ನು ಹೊಂದದೆ ಹೋಗಿದ್ದರೆ, ಒಂದು ವೇಳೆ ಆತನ ತನ್ನ ರಕ್ತವನ್ನು ಸುರಿಸದೆ ಹೋಗಿದ್ದರೆ ಇದು ನಡೆಯುತ್ತಿತ್ತ? Nowhere you can find the word forgiveness in any of the Puranas, any of the Vedas. Nowhere you can find the word your sins are forgiven. Nobody has the authority to forgive the sins except the Lord Jesus Christ, because he shed his blood to forgive your sin. ಯಾವುದೇ ಒಂದು ವೇದ ವ್ಯಾಸವನ್ನು ನೋಡಿರಿ, ಇಲ್ಲವಾದ ಪುರಾಣಗಳನ್ನು ನೋಡಿರಿ, ಎಲ್ಲಿಯೂ ಸಹ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂದು ಯಾರಿಗೂ ಹೇಳುವುದಕ್ಕೆ ಯಾವ ಅಧಿಕಾರವೂ ಕೊಡಲ್ಪಟ್ಟಿಲ್ಲ. ಆದರೆ ಬರೀ ಒಂದೇ ಒಂದು ಪುಸ್ತಕದಲ್ಲಿ ಅದನ್ನು ನೋಡುವುದಕ್ಕೆ ಸಾಧ್ಯ. ಅದು ಯಾವುದೆಂದರೆ ಸತ್ಯವೇದವಾಗಿದೆ. ಅದರಲ್ಲಿ ಯೇಸು ಕ್ರಿಸ್ತನು ಆ ಒಂದು ಅಧಿಕಾರದಲ್ಲಿ ಆತನು ಹೇಳುತ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯಾಕೆಂದ್ರೆ ಆತನು ತನ್ನ ರಕ್ತವನ್ನು ನಮಗೆಂದು ಕೊಟ್ಟು ಆತನು ಆ ಒಂದು ಪಾಪಗಳನ್ನು ನಮಗೋಸ್ಕರ ಆತನು ಕ್ಷಮಿಸಿದ್ದಾನೆ. Hello, my dear friend. This was not a pathetic death, but the tragedy became a triumph at the end. ಅಲ್ಲಿ ಆ ಒಂದು ಸಮಯಕ್ಕೆ ನೋಡಬೇಕಾದ್ರೆ, ಅದು ಒಂದು ವೇಳೆ ನೋಡಬೇಕಾದ್ರೆ ಆತನ ಮರಣವು ಬಹಳ ಕಷ್ಟಕರವಾಗಿರಬಹುದು. ಆದರೆ ಕೊನೆಯಲ್ಲಿ ನೋಡಬೇಕಾದ್ರೆ ಆತನು ಜಯವನ್ನು ಹೊಂದಿಕೊಂಡನು. To make that simple note, to erase all my sin. See, to send that small note saying that your sins are forgiven. Your sins are forgiven. For that one small note, he shed his complete blood. ಆತನು ಹೇಳಿದಂತ ಒಂದು ವಾಕ್ಯವು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂದು ಹೇಳುವಂತ ವಾಕ್ಯಕ್ಕೋಸ್ಕರ ಆತನು ತನ್ನನ್ನು ತಾನೇ ಸಮರ್ಪಿಸಿಕೊಟ್ಟು ಸಂಪೂರ್ಣವಾಗಿ ತನ್ನ ರಕ್ತವನ್ನು ನಮಗೋಸ್ಕರ ಆತನು ಕ್ರಯಕ್ಕೆ ಕೊಟ್ಟನು. People who do not know the purpose for which Jesus came, for them he is in fact a pathetic failure God. ಒಂದು ವೇಳೆ ಯೇಸು ಕ್ರಿಸ್ತನು ಯಾವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ಉದ್ದೇಶವನ್ನು ಅರಿಯದೇ ಇರುವಂತ ಜನರಿಗೂ ಆ ಯೇಸು ಕ್ರಿಸ್ತನು ಆತನು ಸೋಲನ್ನು ಹೊಂದಿರುವಂತ ದೇವರಾಗಿಯೇ ಕಾಣಲ್ಪಡುತ್ತಾನೆ. The cross is a power unto them that are being saved. ಅಲ್ಲಿ ಆ ಒಂದು ರಕ್ಷಣೆ ಮಾರ್ಗಕ್ಕೆ ಬರುವಂತವರಿಗೂ ಆ ಒಂದು ಶಿಲುಬೆಯು ಅದು ರಕ್ಷಣೆ ಮಾರ್ಗಕ್ಕೆ ತೋರಿಸುವಂತದ್ದಾಗಿರುತ್ತದೆ. People who do not know, for them it is madness. But for the people who are being saved, it is a power. ಈ ಲೋಕದಲ್ಲಿ ಕಾಣಲ್ಪಡುವಂತ ಜನರಿಗೆ ಅದು ಹುಚ್ಚು ಮಾತಾಗಿದೆ. ಆದರೆ ಆ ರಕ್ಷಣೆಯ ಮಾರ್ಗದಲ್ಲಿ ಬರುವಂತ ಜನರಿಗೂ ಅದು ದೇವರ ಬಲವಾಗಿದೆ. Hallelujah. 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 I follow Jesus. The world may look at him as a God of failure, but the God who triumphed at the death. He overcame Satan. See, to overpower Satan and to destroy Satan, his aim was that, not these few soldiers who are standing there. ನಾವು ಮತ್ತೆ ನೀವು ನೋಡುವಂತ ಯೇಸುವು ಆತನು ಸೈತಾನನನ್ನು ಸೋಲಿಸಬೇಕೆಂಬ ಉದ್ದೇಶದಿಂದ, ಸೈತಾನನ ಬಲವನ್ನು ಮುರಿಯಬೇಕೆಂಬ ಉದ್ದೇಶದಿಂದ ಆತನು ಈ ಒಂದು ಕಾರ್ಯವನ್ನು ಮಾಡಿದನು. ಈ ಲೋಕದಲ್ಲಿ ಕಾಣಪಡುವಂತ ಜನರು ಒಂದು ವೇಳೆ ಆತನು ಯಶಸ್ವಿಯನ್ನು ಹೊಂದದೇ ಇರುವಂತ ವ್ಯಕ್ತಿ ಎಂದು ಹೇಳಿದರೂ ಸಹ ಅದನ್ನು ತಲೆಗೆ ತೆಗೆದುಕೊಳ್ಳದೆ ಆತನ ಉದ್ದೇಶವು ಸೈತಾನನ ಮೇಲೆ ದೊರೆತನ ಮಾಡಬೇಕು, ಸೈತಾನನಿಗೆ ಸೋಲನ್ನು ಕೊಡಬೇಕೆಂಬ ಉದ್ದೇಶದಿಂದ ಆತನು ಈ ಒಂದು ಕಾರ್ಯವನ್ನು ಮಾಡಿ ಮುಗಿಸಿದನು. If people see Jesus only on the Good Friday
And that if they do not want to see the God on Easter Day, my dear friend, this God is a failure God. But the people who see him on the Easter, he is the greatest successful God ever came into this world to save the humankind. ಒಂದು ವೇಳೆ ಜನರು ಶುಭ ಶುಕ್ರವಾರ ದಿನದಲ್ಲಿ ಮಾತ್ರ ಅಲ್ಲಿ ತೂಗುತ್ತಿರುವಂತ ಯೇಸುವನ್ನು ಮಾತ್ರ ನೋಡುವಂತವರಾಗಿ ಆ ಒಂದು ಪುನರುತ್ಥಾನವಾಗುವಂತ ಯೇಸುವನ್ನು ನೋಡದಿರುವಂತ ಜನರಿಗೆ ಯೇಸು ಕ್ರಿಸ್ತನು ಆತನು ಸೋಲನ್ನು ಹೊಂದಿರುವಂತ ದೇವರಾಗಿಯೇ ಕಾಣಲ್ಪಡುತ್ತಾನೆ. ಆದರೂ ಪುನರುತ್ಥಾನ ದಿನದಲ್ಲಿಯೂ ಸಹ ದೇವರು ನಮಗೋಸ್ಕರ ಆತನ ಪುನರುತ್ಥಾನವಾದನೆಂದು ಯಾರ್ಯಾರು ನಂಬುತ್ತಾರೋ ಅವರಿಗೆ ದೇವರು ಯಶಸ್ವಿಯನ್ನು ಹೊಂದಿರುವಂತ ದೇವರಾಗಿ ಕಾಣಲ್ಪಡುವಂತವನಾಗಿದ್ದಾನೆ. Hallelujah. 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 So in our journey, my dear friend, as the world looks, we may have failure, we may have pain, we may have suffering. All these things going to end in this world. But you see the kingdom of a God which is awaiting you, looking for your coming to give you the crown. ಈ ಲೋಕದಲ್ಲಿ ಪ್ರಯಾಣವನ್ನು ಬಳಸುವಂತ ಸಮಯದಲ್ಲಿ ಸೋಲುಗಳು, ಸಂಕಟಗಳು, ನೋವುಗಳು ನಮಗೆ ಬರುತ್ತದೆ. ಆದರೆ ಇವೆಲ್ಲವೂ ಈ ಲೋಕದಲ್ಲೇ ಅದು ಮುಕ್ತಾಯವಾಗುತ್ತದೆ. ಆದರೆ ನಂತರ ಬರುವಂಥದ್ದು ಜಯಮಾಲೆಯಾಗಿದೆ. ನಮಗೋಸ್ಕರ ಆತನು ಆ ಒಂದು ಪರಲೋಕದಲ್ಲಿ ನಮಗೋಸ್ಕರ ಆತನು ಸಿದ್ಧ ಮಾಡಿರುವಂತ ಆ ಒಂದು ಜಯಮಾಲೆಯನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗಬೇಕು. You will not have a death of hopelessness, my dear friend, but you will have a death of hope. ಒಂದು ಅಸಹಾಯಕತೆಯಾಗಿ ನೀವು ಮರಣವನ್ನು ಹೊಂದಿಕೊಳ್ಳುವುದಿಲ್ಲ. ನೀವು ಭರವಸೆ ಮುಖಾಂತರವಾಗಿ ನೀವು ನಿಮ್ಮ ಜೀವನವನ್ನು ಮುಗಿಸಿ ನೀವು ಮರಣಕ್ಕೆ ಒಳಗಾಗುತ್ತೀರಾ. Jeremiah 29 verse 11. I just want to close this sermon. I know the plans I have for you, declares the Lord, a plan for prosperity and not to harm you, plan to give you hope and a future. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತಕ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. Hallelujah. 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 Let's look for the success at the end of your life. ನಾವು Now, not in the middle journey, my dear friend. You will have ups and downs. World may say you are not successful. All this is not going to matter. All is going to end in this world. But we are the people marching towards another kingdom, the kingdom of a God, where the crown of glory is kept for us. ನಾವು ನಮ್ಮ ಯಶಸ್ಸನ್ನು, ನಾವು ನಮ್ಮ ಗುರಿಯನ್ನು ಕೊನೆಗಾಣಿಸುವಂತ ಸಮಯದಲ್ಲಿ ನಾವು ಹುಡುಕುವುದಕ್ಕೆ ಪ್ರಾರಂಭಿಸೋಣ. ಆ ಒಂದು ಮಾರ್ಗ ಮಧ್ಯದಲ್ಲಿ ಹುಡುಕುವುದು ಬೇಡ. ಮಾರ್ಗ ಮಧ್ಯದಲ್ಲಿ ಅನೇಕ ಅಡೆತಡೆಗಳು ಬರಬಹುದು, ಮೇಲುಗಳು ಬರಬಹುದು, ಕೀಲುಗಳು ಬರಬಹುದು. ಆದರೂ ಸಹ ನಾವು ನಮಗೆ ಇಟ್ಟಿರುವಂತ ಗುರಿಯನ್ನು, ಆ ಒಂದು ಜಯಮಾಲೆಯನ್ನು ನೋಡಿಕೊಂಡು ನಮಗೆ ಇಟ್ಟಿರುವಂತ ದೇವರ ರಾಜ್ಯವನ್ನು ಹುಡುಕಿಕೊಂಡು ನಾವು ಮುಂದಕ್ಕೆ ಹೋಗೋಣ. God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Let's close in prayer. ನಾವು ಪ್ರಾರ್ಥಿಸಿ ಮುಗಿಸೋಣ. Heavenly Father, we praise and tiara makalara manatura ratiara barashalaria. Yes, Lord. In this world, when we, Lord, meet so many failure in our lives, Lord, we feel dejected. Oh, we, Lord, murmur and say, why all these things? Why this trouble? Why this pain? Why these sufferings? World looks at us in a different way. But Lord, our success is only when we receive the crown of glory from your hand, O Lord. Help us to run towards that. Help us, Lord, to fight a good fight. Yes, Master, as Paul says. Yes, I'm a man of suffering, pain, and no food, no shelter, no dress. Yes, but I fought a good fight. I know the crown of glory is waiting for me. I'm going to receive that. And my life is not wasted. My life is used for fulfilling the call which God has given me. Thank you, Lord. Bless your people. Lord, in this world, when we find problems, Lord,
Help us, Lord, to think and run towards you. Yes, Master, being a God of heaven, you came down into this world with a purpose and you fulfilled. And you said to your Father, I have finished it, I am coming to you. Thank you, Lord. Help us also to do the same thing at the end of your life. Help us to say, Lord, it is finished. I am coming to you as a successful man to receive the crown of glory. Thank you, Lord. Bless all your people, whatever the needs and, Lord, the heart's desire, fulfill, Lord. Bless them. In Jesus' precious name we pray. Amen. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದೊಂದು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.